Hello everyone, welcome to Spark by Sona. ಇಂದಿನ ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಚಾಪ್ಟರ್ 15 ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ವುಮೆನ್ ಸೋಷಿಯಲ್ ರಿಫಾರ್ಮರ್ಸ್ ಮೇಡಮ್ H.P. Blavatsky, Annie Besant, Savitribai Phule, Tarabai Shinde, Pandit Ramabai are the main women social reformers of India. ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಮೇಲ್ ಸೋಷಿಯಲ್ ರಿಫಾರ್ಮರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗಿನ ಈ ಪಾಠದಲ್ಲಿ ನಾವು ಮಹಿಳಾ ಸಮಾಜ ಸುಧಾರಕರು, ಭಾರತದ ಮಹಿಳಾ ಸಮಾಜ ಸುಧಾರಕರ ಬಗ್ಗೆ ತಿಳ್ಕೊತೀವಿ. ಅವರಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಂದರೆ ಮೇಡಮ್ H.P. ಬ್ಲಾವಸ್ಕಿ, ಆ್ಯನಿ ಬೆಸೆಂಟ್, ಸಾವಿತ್ರಿಬಾಯಿ ಫುಲೆ, ತಾರಾಬಾಯಿ ಶಿಂದೆ, ಪಂಡಿತ್ ರಮಾಬಾಯಿ ಇವರು ಭಾರತದ ಪ್ರಮುಖ ಸಮಾಜ ಸುಧಾರಕರಾಗಿದ್ದರು. ಫಸ್ಟ್ ಒನ್ ಸಾವಿತ್ರಿಬಾಯಿ ಫುಲೆ. Savitribai Phule was a prominent social and educational reformer and a poetess. She started a school for girls in Pune along with her husband Jyotiba Phule and also worked as a teacher at that school. She tried to stop infanticide by opening a rehabilitation center for She fought against gender discrimination and caste system. Due to this reason, she had to face resistance from the society. ಈ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಪ್ರಮುಖ ಮಹಿಳಾ ಸಮಾಜ ಸುಧಾರಕರು ಅಂತ ಹೇಳ್ಬೋದು. ಇವರು ಹೆಚ್ಚಾಗಿ ಸಮಾಜ ಸುಧಾರಕರು ಮಾತ್ರ ಅಲ್ಲದೆ ಶೈಕ್ಷಣಿಕ ಸುಧಾರಕರು ಅಂದರೆ ಎಜುಕೇಷನಲ್ ರಿಫಾರ್ಮರ್ ಅಂತ ಕೂಡ ಇವ್ರನ್ನ ಹೇಳ್ಬೋದು. ಅದಲ್ಲದೆ ಇವರೊಬ್ಬ ಪೋಯೆಟ್ ಕೂಡ ಆಗಿದ್ರು. ಈ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರೊಂದಿಗೆ ಸೇರಿ ಪುಣೆಯಲ್ಲಿ ಮಹಿಳೆಯರಿಗೋಸ್ಕರ ಬಾಲಕಿಯರಿಗೋಸ್ಕರ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದಲ್ಲದೆ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಬಾಲ ವಿಧವೆಯರಿಗೆ ಅಂದರೆ ಸಣ್ಣ ಏಜ್ನಲ್ಲಿ ವಿಧವೆಯಾದಂತಹ ಹೆಣ್ಣು ಮಕ್ಕಳಿಗೋಸ್ಕರ ಇವರು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಸ್ಥಾಪನೆ ಮಾಡೋದರ ಮೂಲಕ ಅವರು ಶಿಶು ಹತ್ಯೆ ಅಥವಾ ಇನ್ಫ್ಯಾಂಟಿಸೈಡನ್ನು ನಿರ್ಮೂಲನೆ ಮಾಡೋಕ್ಕೆ ಶ್ರಮಿಸ್ತಾರೆ. ಜಾತಿ ಪದ್ಧತಿ ಅದೇ ರೀತಿಯಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಮಧ್ಯದಲ್ಲಿದ್ದಂಥ ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಇವರು ಹೋರಾಟ ಮಾಡ್ತಾರೆ. ಆ ರೀತಿ ಅವರು ಹೋರಾಟ ಮಾಡಿದ್ರಿಂದ ಸಮಾಜವೂ ಕೂಡ ಅವರಿಗೆ ವಿರೋಧವಾಗುತ್ತೆ. She shouldered the responsibility of social struggle waged by her husband Jyotiba Phule. She led Satyashodak Samaj after the death of her husband Jyotiba Phule. While treating the patients of plague along with her son, she died of plague. Her friend Fatima Sheikh accompanied her in all her struggles. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಈ ಸಾವಿತ್ರಿಬಾಯಿ ಫುಲೆ ಅವರ ಪತಿ ಹೆಸರು ಜ್ಯೋತಿಬಾ ಫುಲೆ ಅಂತ. ಅವರು ಕೂಡ ಸಮಾಜ ಹೋರಾಟಗಾರರಾಗಿರ್ತಾರೆ. ಅವರ ಸಾಮಾಜಿಕ ಹೋರಾಟದಲ್ಲಿ ಇವರು ಅವರಿಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಷಯದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡಿದಂಥ ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಫುಲೆ ಅವರ ನಿಧನದ ನಂತರ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲಿ ಭಾರತದಲ್ಲಿ ಪ್ಲೇಗ್ ಅನ್ನುವಂಥ ಕಾಯಿಲೆ ಇರುತ್ತೆ. ಈ ಪ್ಲೇಗ್ನಿಂದ ಆಗಿನ ಕಾಲದಲ್ಲಿ ತುಂಬ ಜನ ಸಾಯ್ತಾ ಇರ್ತಾರೆ. ಅಂಥ ಪ್ಲೇಗ್ನಲ್ಲಿ ಇದ್ದಂಥವರ ಸೇವೆಯನ್ನು ಇವರು ಮಾಡ್ತಾರೆ. ಆ ಸಮಯದಲ್ಲಿ ಇವರಿಗೂ ಕೂಡ ಅದರಿಂದ ರೋಗ ಬರುತ್ತೆ. ಇವರು ಮತ್ತು ಇವರ ಮಗ ಇಬ್ಬರೂ ಕೂಡ ಈ ಪ್ಲೇಗ್ ರೋಗಕ್ಕೆ ತುತ್ತಾಗ್ತಾರೆ. ಹಾಗೂ ಅವರು ಸಾವನ್ನಪ್ತಾರೆ. ಈ ಎಲ್ಲ ಅವರ ಸ್ಟ್ರಗಲ್, ಈ ಎಲ್ಲ ಕೆಲಸಗಳಲ್ಲಿ ಅವರಿಗೆ ಅವರ ಸಪೋರ್ಟ್ ಆಗಿ ನಿಂತವರಂದರೆ ಅವರ ಫ್ರೆಂಡ್ ಆದಂತಹ ಫಾತಿಮಾ ಶೇಖ್ ಅವರು. ನೆಕ್ಸ್ಟ್, Tarabai Shinde. Tarabai Shinde is the first woman freedom fighter of Maharashtra. Being a member of Satyashodak Samaj of Jyotiba Phule, she participated actively in the social struggles. She backed the protection of child widows and widow remarriages. She has strongly opposed the exploitation of women in her book Stri Purusha Tulana. ತಾರಾಬಾಯಿ ಶಿಂದೆಯವರು ಮಹಾರಾಷ್ಟ್ರದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ. ಇವರು
ಇವರು ಜ್ಯೋತಿಬಾ ಫುಲೆಯವರ ಸತ್ಯಶೋಧಕ ಸಮಾಜದ ಒಂದು ಮೆಂಬರ್ ಆಗಿರ್ತಾರೆ. ಹಾಗೆ ಆ ಸಮಾಜದ ಮೂಲಕ ಇವರು ತಮ್ಮನ್ನು ತಾವು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇವರು ಹೆಚ್ಚಾಗಿ ಬಾಲ ವಿಧವೆಯರು ಅಂದರೆ ಚೈಲ್ಡ್ ವಿಡೋಸ್ ಅವರ ರಕ್ಷಣೆ ಮತ್ತು ವಿಧವಾ ಪುನರ್ವಿವಾಹ ಇದಕ್ಕೆ ಬೆಂಬಲ ಕೊಡೋದು, ಇಂಥ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇವರು ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಆ ಪುಸ್ತಕದ ಹೆಸರು ಸ್ತ್ರೀ ಪುರುಷ ತುಲನಾ ಅಂತ. ಸೊ ನೆಕ್ಸ್ಟ್, ಪಂಡಿತ್ ರಮಾಬಾಯಿ. ಪಂಡಿತ್ ರಮಾಬಾಯಿ ವಾಸ್ ಅ ಫೇಮಸ್ ಕ್ರಿಶ್ಚಿಯನ್ ರಿಫಾರ್ಮರ್ ಆಫ್ ಇಂಡಿಯಾ. She was born in Gangamula of Western Ghats as a daughter of Ananta Shastri Dongre and Lakshmi Bai. She received education against the practice of times. She accepted Christianity while studying in England. ಈ ಪಂಡಿತ್ ರಮಾಬಾಯಿಯವರು ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸೇವಕಿಯಾಗಿದ್ದರು. ಇವರು ಅನಂತಶಾಸ್ತ್ರಿ ಡೋಂಗ್ಲೆ ಮತ್ತು ಲಕ್ಷ್ಮೀಬಾಯಿಯವರ ಪುತ್ರಿಯಾಗಿ ಪಶ್ಚಿಮ ಘಟ್ಟದ ಗಂಗಾಮೂಲ ಎನ್ನುವಂಥ ಸ್ಥಳದಲ್ಲಿ ಜನಿಸ್ತಾರೆ. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯುವುದು ಸಾಮಾಜಿಕ ಸ್ಥಿತಿಗೆ ವಿರುದ್ಧವಾಗಿರುತ್ತೆ. ಸೊ ಆ ಸಮಯದಲ್ಲಿ ತಮ್ಮ ಶಿಕ್ಷಣವನ್ನು ಅವರು ಮುಂದುವರಿಸಿರ್ತಾರೆ. She practiced Christianity while studying in England. She dedicated her life for the betterment of women of India and established an organization, Mukti Mission, in 1889. This institution is active till today and provides rehabilitation to widows, orphans, and alcoholics. ಈ ಪಂಡಿತ್ ರಮಾಬಾಯಿಯವರು ಇಂಗ್ಲೆಂಡ್ನಲ್ಲಿ ತಮ್ಮ ಎಜುಕೇಷನನ್ನು ಮುಂದುವರಿಸ್ತಾರೆ. ಹಾಗೆ ಅವರು ತಮ್ಮ ಎಜುಕೇಷನನ್ನು ಇಂಗ್ಲೆಂಡ್ನಲ್ಲಿ ಮುಂದುವರಿಸಬೇಕಾದ್ರೆ ಕ್ರೈಸ್ತ ಧರ್ಮದಿಂದ ಪ್ರಭಾವಿತರಾಗ್ತಾರೆ ಹಾಗೂ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸುತ್ತಾರೆ. ಇದಾದಮೇಲೆ ಮತ್ತೆ ಭಾರತಕ್ಕೆ ಬಂದ ಮೇಲೆ ಭಾರತೀಯ ಮಹಿಳೆಯ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಅವರು ಮುಡಿಪಾಗಿಡ್ತಾರೆ. 1889ರಲ್ಲಿ ಮುಕ್ತಿ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯು ಈ ಮುಕ್ತಿ ಮಿಷನ್ ಅನ್ನುವಂಥ ಸಂಸ್ಥೆಯು ಈಗಲೂ ಕೂಡ ವಿಧವೆಯರು, ಅನಾಥರು ಮತ್ತು ಕುಡುಕರಿಗೆ ಜೀವನೋಪಾಯ ಮಾರ್ಗವನ್ನು ಕಲಿಸುವಂಥ ಕೆಲಸವನ್ನು ಮಾಡುತ್ತಾ ಈಗಲೂ ಕೂಡ ಕ್ರಿಯಾಶೀಲವಾಗಿದೆ. ಈ ಪಾಠ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ನೆನೆಸ್ತೀನಿ ಮಕ್ಕಳೇ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ಈ ಲೆಸನ್ ನೋಟ್ಸನ್ನು ನೋಡೋಣ ಅಂತೆ. ಈ ಲೆಸನನ್ನು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೆ. ಆ 5 ಪಾರ್ಟ್ಸ್ ಲೆಸನ್ ಕೂಡ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಅನ್ನುವಂಥ ಪ್ಲೇ ಲಿಸ್ಟ್ನಲ್ಲಿ ಸರ್ಚ್ ಮಾಡಿದರೆ 5 ಪಾರ್ಟ್ಸ್ ಕೂಡ ಸಿಗುತ್ತೆ. ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ. ಹಾಗೆ ನಿಮಗೆ ಈ ಲೆಸನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದರ ಜೊತೆಗೆ ನಿಮಗೆ ಏನು ಇಷ್ಟ ಆಯಿತು, ನಾನು ಇನ್ನು ಯಾವ ಲೆಸನ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.